ಪಶ್ಚಿಮ ಘಟ್ಟಗಳ ಹಸಿರು ಪರ್ವತಗಳ ಮಧ್ಯದಲ್ಲಿ ಮಂಜಿನ ತೆರೆದ ಹೊದಿಕೆಯಲ್ಲಿ ಮಲಗಿರುವಂತೆ ಕಾಣುವ ಒಂದು ಪವಿತ್ರ ನೆಲ, ಅದೇ ಧರ್ಮಸ್ಥಳ. ಬೆಳಗಿನ ಹೊತ್ತಿನಲ್ಲಿ ಅಲ್ಲಿ ಕಾಲಿಟ್ಟರೆ ಗಾಳಿಯಲ್ಲೇ ಒಂದು ವಿಚಿತ್ರವಾದ ಶಾಂತಿ. ಹಕ್ಕಿಗಳ ಕೂಗು, ದೂರದಲ್ಲಿ ಕೇಳಿ ಬರುವ ಗಂಟೆಯ ನಾದ, ಇವೆಲ್ಲವೂ ಸೇರಿ ಮನಸ್ಸನ್ನ ಬೇರೆ ಲೋಕಕ್ಕೆ ಕರೆದೊಯ್ಯುವಂತೆ ಅನಿಸುತ್ತದೆ. ಆ ಸ್ಥಳಕ್ಕೆ ಮೊದಲ ಬಾರಿ ಕಾಲಿಟ್ಟವನಿಗೂ ಇಲ್ಲಿ ಏನೋ ವಿಶೇಷ ಇದೆ ಅನ್ನಿಸುವುದಂತೂ ಖಚಿತ. ಹಳೆಯ ಕಾಲದಲ್ಲಿ ಈ ಪ್ರದೇಶವನ್ನ ಕುಡ್ರು ಮನೆ ಎಂದು ಕರೆಯಲಾಗುತ್ತಿತ್ತು. ಸುತ್ತಮುತ್ತ ದಟ್ಟವಾದ ಕಾಡು, ಕಡಿಮೆ ಜನವಾಸ. ಆದರೆ ಆ ಮೌನದೊಳಗೆ ಒಂದು ದೈವಿಕ ಶಕ್ತಿ ಸದಾ ಹರಿಯುತ್ತಿತ್ತು. ಆ ಪ್ರದೇಶದಲ್ಲಿ ಹೆಗ್ಗಡೆ ಎಂಬ ಕುಟುಂಬ ವಾಸಿಸುತ್ತಿತ್ತು. ಸರಳ ಜೀವನ, ಆದರೆ ಧರ್ಮದ ಮೇಲೆ ಅಪಾರ ಭಕ್ತಿ, ಜನರಿಗೆ ಸಹಾಯ ಮಾಡುವ ಮನೋಭಾವ ಅವರ ಜೀವನದ ಮುಖ್ಯ ಅಂಶ. ಒಂದು ರಾತ್ರಿ ಆ ಕುಟುಂಬದ ಮುಖ್ಯಸ್ಥನಿಗೆ ಒಂದು ವಿಚಿತ್ರವಾದ ಕನಸು ಕಾಣುತ್ತಾನೆ. ಅದು ಸಾಮಾನ್ಯ ಕನಸಲ್ಲ, ಒಂದು ದೈವಿಕ ಸಂದೇಶ. ಕನಸಿನಲ್ಲಿ ದೇವತೆಗಳು ಕಾಣಿಸಿಕೊಂಡು ಈ ನೆಲವನ್ನ ಧರ್ಮಸ್ಥಳವನ್ನಾಗಿ ಮಾಡಬೇಕು, ಇಲ್ಲಿ ಧರ್ಮವನ್ನು ಸ್ಥಾಪಿಸಬೇಕು ಎಂದು ಹೇಳುತ್ತವೆ. ಆ ಮಾತುಗಳು ಸ್ಪಷ್ಟವಾಗಿದ್ದವು, ಗಂಭೀರವಾಗಿದ್ದವು. ಅವನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದವು. ಬೆಳಿಗ್ಗೆ ಎದ್ದು ಅವನು ಅದನ್ನು ಯೋಚಿಸುತ್ತಾನೆ. ಇದು ಕೇವಲ ಕನಸೋ ಇಲ್ಲವೇ ದೇವರ ಆದೇಶವೋ ಎಂದು ಸಂಶಯ ಪಡುತ್ತಾನೆ. ಆದರೆ ಅದೇ ಕನಸು ಮತ್ತೆ ಮತ್ತೆ ಬರುತ್ತದೆ. ಪ್ರತಿ ಸಾರಿ ಇನ್ನಷ್ಟು ಸ್ಪಷ್ಟವಾಗುತ್ತದೆ. ಕೊನೆಗೆ ಅವನು ಅರ್ಥ ಮಾಡಿಕೊಳ್ಳುತ್ತಾನೆ, ಇದು ಒಂದು ದೈವಿಕ ಸೂಚನೆ ಎಂದು. ಅವನು ತನ್ನ ಕುಟುಂಬದವರ ಜೊತೆ ಮಾತನಾಡುತ್ತಾನೆ, ಗ್ರಾಮದಲ್ಲಿರುವವರ ಜೊತೆ ಚರ್ಚಿಸುತ್ತಾನೆ. ಎಲ್ಲರೂ ಸೇರಿ ಈ ಸ್ಥಳವನ್ನು ಒಂದು ಪವಿತ್ರ ಕ್ಷೇತ್ರವನ್ನಾಗಿ ಮಾಡಬೇಕೆಂದು ನಿರ್ಧರಿಸುತ್ತಾರೆ. ಆದರೆ ಯಾವ ದೇವರನ್ನ ಇಲ್ಲಿ ಪ್ರತಿಷ್ಠಾಪಿಸಬೇಕು ಎಂಬ ಪ್ರಶ್ನೆ ಇನ್ನೂ ಉತ್ತರ ಕಂಡುಕೊಳ್ಳದೆ ಉಳಿಯುತ್ತೆ. ಅದೇ ಸಮಯದಲ್ಲಿ ಒಂದು ಯೋಗಿ, ಒಂದು ಸಾಧು ಆ ಪ್ರದೇಶಕ್ಕೆ ಆಗಮಿಸುತ್ತಾರೆ. ಅವರ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ತೇಜಸ್ಸು, ಅವರ ನಡೆಯಲ್ಲಿ ಒಂದು ಗಂಭೀರತೆ. ಅವರನ್ನು ನೋಡಿದ ತಕ್ಷಣವೇ ಜನರು ಇವರು ಸಾಮಾನ್ಯ ವ್ಯಕ್ತಿಯಲ್ಲ ಎಂದು ಅರಿಯುತ್ತಾರೆ. ಹೆಗ್ಗಡೆ ಅವರು ಅವರನ್ನು ಗೌರವದಿಂದ ಬರಮಾಡಿಕೊಳ್ಳುತ್ತಾರೆ. ಆ ಸಾಧು ಹೇಳ್ತಾರೆ, ಈ ನೆಲ ಪವಿತ್ರವಾಗಿದೆ, ಇಲ್ಲಿ ಶಿವನ ರೂಪವಾದ ಮಂಜುನಾಥನನ್ನ ಪ್ರತಿಷ್ಠಾಪನೆ ಮಾಡಬೇಕು, ಈ ಸ್ಥಳವು ಧರ್ಮಸ್ಥಳವಾಗುತ್ತದೆ ಎಂದು. ಆ ಮಾತುಗಳು ಕೇಳಿದ ಕ್ಷಣವೇ ಹೆಗ್ಗಡೆಯವರಿಗೆ ತಮ್ಮ ಕನಸಿನ ಅರ್ಥ ಸ್ಪಷ್ಟವಾಗುತ್ತದೆ. ಅವರು ತಕ್ಷಣವೇ ಆ ಕಾರ್ಯಕ್ಕೆ ಮುಂದಾಗುತ್ತಾರೆ. ದಿನಗಳು ಕಳೆದಂತೆ ಮಂಜುನಾಥ ಸ್ವಾಮಿಯ ಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗುತ್ತದೆ. ಆ ಕ್ಷಣದಿಂದಲೇ ಈ ನೆಲ ಒಂದು ಹೊಸ ಗುರುತನ್ನು ಪಡೆಯುತ್ತದೆ. ಧರ್ಮಸ್ಥಳ ಎಂಬ ಹೆಸರು ದೂರ ದೂರಕ್ಕೆ ಹರಡುತ್ತದೆ. ಜನರು ಈ ಸ್ಥಳದ ಬಗ್ಗೆ ಕೇಳಿ ಇಲ್ಲಿ ಬಂದು ದರ್ಶನ ಮಾಡಲು ಆರಂಭಿಸುತ್ತಾರೆ. ಆದರೆ ಧರ್ಮಸ್ಥಳದ ವಿಶೇಷತೆ ಕೇವಲ ದೇವಸ್ಥಾನದಲ್ಲೇ ಇಲ್ಲ, ಇಲ್ಲಿ ನಡೆಯುವ ಧರ್ಮದಲ್ಲಿದೆ. ಇಲ್ಲಿ ಬರುವ ಪ್ರತಿಯೊಬ್ಬನಿಗೂ ಅನ್ನ ಸಿಗಬೇಕು ಎಂಬ ಒಂದು ಮಹತ್ವದ ಸಂಕಲ್ಪ ತೆಗೆದುಕೊಳ್ಳಲಾಗುತ್ತೆ. ಅದು ಅನ್ನದಾನ. ಆರಂಭದಲ್ಲಿ ಕೆಲವೇ ಜನರಿಗೆ ಅನ್ನ ನೀಡಲಾಗುತ್ತಿತ್ತು, ಆದರೆ ಕಾಲಕ್ರಮೇಣ ಅದು ಸಾವಿರಾರು ಜನರಿಗೆ ವಿಸ್ತರಿಸಿತು. ಒಂದು ದಿನ ದೂರದ ಊರಿನಿಂದ ಒಬ್ಬ ಬಡ ಯಾತ್ರಿಕ ಬರುತ್ತಾನೆ. ಅವನ ಬಳಿ ಹಣವಿಲ್ಲ, ಹೊಟ್ಟೆ ಬಾಕಿಯಿಂದ ನರಳುತ್ತಿದ್ದಾನೆ. ದೇವಸ್ಥಾನದ ಬಳಿ ಕುಳಿತುಕೊಂಡು ನನಗೆ ಏನು ಮಾಡಬೇಕು ಎಂದು ಯೋಚಿಸುತ್ತಾನೆ. ಅಷ್ಟರಲ್ಲಿ ಅವನನ್ನು ಯಾರೋ ಅನ್ನದಾನ ಮಂದಿರಕ್ಕೆ ಕರೆದುಕೊಂಡು ಹೋಗ್ತಾರೆ. ಅವನಿಗೆ ಬಿಸಿ ಬಿಸಿ ಊಟ ನೀಡಲಾಗುತ್ತೆ. ಅವನು ತಿನ್ನುವ ಪ್ರತಿಯೊಂದು ಕವಳದಲ್ಲೂ ಅವನ ಕಣ್ಣುಗಳಲ್ಲಿ ಕಣ್ಣೀರು ತುಂಬುತ್ತೆ. ಇದು ದೇವರ ಕೃಪೆ ಎಂದು ಅವನು ಮನಸ್ಸಿನಲ್ಲಿ ಭಾವಿಸುತ್ತಾನೆ. ಅಂತಹ ಸಾವಿರಾರು ಕಥೆಗಳು ಧರ್ಮಸ್ಥಳದೊಳಗೆ ಮರೆಯಾಗಿವೆ. ಪ್ರತಿಯೊಬ್ಬ ಭಕ್ತನಿಗೂ ಇಲ್ಲಿ ಒಂದು ಅನುಭವವಿದೆ, ಒಂದು ಕಥೆ ಇದೆ. ಇಲ್ಲಿ ಬರುವವರು ಕೇವಲ ತಮ್ಮ ಬೇಡಿಕೆಗಳನ್ನು ಕೇಳುವುದಕ್ಕೆ ಮಾತ್ರ ಬರುವುದಿಲ್ಲ, ತಮ್ಮ ಮನಸ್ಸಿನ ಭಾರವನ್ನು ಇಳಿಸಲು ಬರುತ್ತಾರೆ. ಕೆಲವರು ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುತ್ತಾರೆ, ಕೆಲವರು ಮೌನವಾಗಿ ದೇವರ ಮುಂದೆ ನಿಂತುಕೊಳ್ಳುತ್ತಾರೆ. ಆದರೆ ಎಲ್ಲರಿಗೂ ಒಂದೇ ಭಾವನೆ, ಇಲ್ಲಿ ಏನೋ ಒಂದು ಶಕ್ತಿ ಇದೆ ಎಂಬುದು. ಧರ್ಮಸ್ಥಳದಲ್ಲಿ ನಡೆಯುವ ಪೂಜೆಗಳು, ಆಚರಣೆಗಳು ಎಲ್ಲವೂ ಒಂದು ಶಿಸ್ತಿನಲ್ಲಿ ನಡೆಯುತ್ತವೆ. ಬೆಳಿಗ್ಗೆ ಸೂರ್ಯೋದಯದ ಮೊದಲೇ ದೇವಸ್ಥಾನದ ಒಳಗೆ ಪೂಜೆ ಆರಂಭವಾಗುತ್ತದೆ. ಗಂಟೆಗಳ ನಾದ, ಮಂತ್ರಗಳ ಜಪ, ಧೂಪದ ವಾಸನೆ ಇವೆಲ್ಲವೂ ಸೇರಿ ಒಂದು ಆಧ್ಯಾತ್ಮಿಕ ವಾತಾವರಣ ಸೃಷ್ಟಿಸುತ್ತವೆ. ಅಲ್ಲಿ ನಿಂತು ನೋಡುತ್ತಿದ್ದ ಒಬ್ಬ ಯುವಕ ತನ್ನ ಜೀವನದ ಬಗ್ಗೆ ಗೊಂದಲದಲ್ಲಿದ್ದನು. ಅವನಿಗೆ ಯಾವ ದಾರಿ ಹಿಡಿಯಬೇಕು ಎಂಬುದು ಗೊತ್ತಿರಲಿಲ್ಲ. ಆದರೆ ಆ ಪೂಜೆಯ ಮಧ್ಯದಲ್ಲಿ ಅವನ ಮನಸ್ಸಿಗೆ ಒಂದು ಶಾಂತಿ ದೊರಕುತ್ತದೆ. ನಾನು ಮುಂದೆ ಸಾಗಬೇಕು ಎಂಬ ಒಂದು ಹೊಸ ನಿರ್ಧಾರ ಅವನೊಳಗೆ ಮೂಡುತ್ತದೆ. ಇಂತಹ ಅನೇಕ ಬದಲಾವಣೆಗಳು, ಅನೇಕ ಕಥೆಗಳು ಈ ಧರ್ಮಸ್ಥಳದ ನೆಲದಲ್ಲಿ ಪ್ರತಿದಿನವೂ ನಡೆಯುತ್ತವೆ. ಆದರೆ ಅವು ಹೊರಗೆ ಬಹಳಷ್ಟು ಕಾಣಿಸಿಕೊಳ್ಳುವುದಿಲ್ಲ. ಅವು ಭಕ್ತರ ಹೃದಯಗಳಲ್ಲಿ ಮಾತ್ರ ಉಳಿಯುತ್ತವೆ. ಕಾಲವು ಮುಂದೆ ಸಾಗುತ್ತಾ ಇದ್ದಂತೆ ಧರ್ಮಸ್ಥಳದ ಮಹಿಮೆ ಇನ್ನಷ್ಟು ಹೆಚ್ಚುತ್ತದೆ. ದೂರದ ರಾಜ್ಯಗಳಿಂದಲೂ ಜನರು ಇಲ್ಲಿ ಬರಲು ಆರಂಭಿಸುತ್ತಾರೆ.
ಕೆಲವರು ಕಾಲ್ನಡಿಗೆಯಲ್ಲೇ ಯಾತ್ರೆ ಮಾಡುತ್ತಾರೆ ತಮ್ಮ ನಂಬಿಕೆಯನ್ನು ತೋರಿಸಲು. ಒಂದು ವೃದ್ಧ ದಂಪತಿ ಹಲವು ದಿನಗಳ ಕಾಲ ನಡೆದು ಕೊನೆಗೆ ಧರ್ಮಸ್ಥಳ ತಲುಪುತ್ತಾರೆ. ಅವರ ಕಾಲುಗಳು ನೋವಿನಿಂದ ತುಂಬಿರುತ್ತವೆ, ಆದರೆ ಅವರ ಮುಖದಲ್ಲಿ ಸಂತೋಷ. ನಾವು ದೇವರ ದರ್ಶನಕ್ಕೆ ಬಂದಿದ್ದೇವೆ ಎಂಬ ತೃಪ್ತಿ. ಅವರು ದೇವಸ್ಥಾನದ ಮುಂದೆ ನಿಂತಾಗ ಅವರ ಕಣ್ಣುಗಳಲ್ಲಿ ಕಣ್ಣೀರು ಹರಿಯುತ್ತದೆ. ಅದು ಕಷ್ಟದ ಕಣ್ಣೀರಲ್ಲ, ಅದು ಭಕ್ತಿಯ ಕಣ್ಣೀರು. ಧರ್ಮಸ್ಥಳದ ವಾತಾವರಣದಲ್ಲಿ ಒಂದು ವಿಚಿತ್ರವಾದ ಆಕರ್ಷಣೆ ಇದೆ. ಒಮ್ಮೆ ಬಂದವರು ಮತ್ತೆ ಮತ್ತೆ ಬರಲು ಇಷ್ಟಪಡುತ್ತಾರೆ, ಏಕೆಂದರೆ ಇಲ್ಲಿ ಅವರಿಗೆ ಒಂದು ಶಾಂತಿ ಸಿಗುತ್ತದೆ, ಒಂದು ನೆಮ್ಮದಿ ಸಿಗುತ್ತದೆ. ಆ ಶಾಂತವಾದ ಬೆಳಗಿನ ವಾತಾವರಣ ನಿಧಾನವಾಗಿ ಜನರ ಹೆಜ್ಜೆಗಳ ಸದ್ದುಗಳಿಂದ ಜೀವಂತವಾಗುತ್ತಾ ಹೋಗುತ್ತದೆ. ದೇವಸ್ಥಾನದ ದ್ವಾರಗಳ ಬಳಿ ಭಕ್ತರು ಸಾಲಾಗಿ ನಿಂತುಕೊಂಡಿರುತ್ತಾರೆ. ಕೆಲವರು ಮಂತ್ರಗಳನ್ನು ಜಪಿಸುತ್ತಾ, ಕೆಲವರು ಮೌನವಾಗಿ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸುತ್ತಾ, ಇನ್ನೂ ಕೆಲವರು ತಮ್ಮ ಕುಟುಂಬದವರ ಜೊತೆ ದೇವರ ಬಗ್ಗೆ ಮಾತನಾಡುತ್ತಾ ಮುಂದೆ ಸಾಗುತ್ತಿರುತ್ತಾರೆ. ಆದರೆ ಎಲ್ಲರ ಮುಖದಲ್ಲೂ ಒಂದೇ ಭಾವನೆ, ಭಕ್ತಿ. ಸಾಲಿನಲ್ಲಿ ನಿಂತಿದ್ದ ಒಬ್ಬ ತಾಯಿ ತನ್ನ ಮಗನ ಕೈ ಹಿಡಿದುಕೊಂಡು ನಿಧಾನವಾಗಿ ಮುಂದೆ ಸಾಗುತ್ತಾಳೆ. ಆ ಮಗ ಚಿಕ್ಕವನಾದರೂ ಅವನ ಕಣ್ಣುಗಳಲ್ಲಿ ಕುತೂಹಲ. ಇಲ್ಲಿ ಯಾಕೆ ಇಷ್ಟು ಜನ ಬರ್ತಾರೆ ಎಂಬ ಪ್ರಶ್ನೆ ಅವನ ಮನಸ್ಸಿನಲ್ಲಿ ಮೂಡುತ್ತದೆ. ತಾಯಿ ಮೃದುವಾಗಿ ಹೇಳುತ್ತಾಳೆ, ಇದು ಮಂಜುನಾಥ ಸ್ವಾಮಿಯ ಸ್ಥಳ. ಇಲ್ಲಿ ಕೇಳಿದ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ. ಆ ಮಾತುಗಳನ್ನು ಕೇಳಿದ ಆ ಬಾಲಕ ದೇವಾಲಯದ ಒಳಗೆ ಕಣ್ಣು ಹಾಯಿಸುತ್ತಾನೆ. ಅವನ ಮನಸ್ಸಿನಲ್ಲಿ ಒಂದು ಅಚ್ಚರಿಯ ಭಾವನೆ ಮೂಡುತ್ತದೆ. ಅದೇ ಸಮಯದಲ್ಲಿ ದೇವಸ್ಥಾನದ ಒಳಗೆ ಪೂಜೆ ತೀವ್ರವಾಗುತ್ತಾ ಹೋಗುತ್ತದೆ. ಗಂಟೆಗಳ ಶಬ್ದ ಗಟ್ಟಿಯಾಗುತ್ತಾ, ಮಂತ್ರಗಳ ಧ್ವನಿ ಗಂಭೀರವಾಗುತ್ತಾ, ಧೂಪದ ಸುಗಂಧ ಗಾಳಿಯಲ್ಲಿ ಹರಡುತ್ತಾ ಎಲ್ಲವೂ ಸೇರಿ ಒಂದು ದೈವಿಕ ಅನುಭವವನ್ನು ಸೃಷ್ಟಿಸುತ್ತದೆ. ಆ ಕ್ಷಣದಲ್ಲಿ ಅಲ್ಲಿ ನಿಂತಿರುವ ಪ್ರತಿಯೊಬ್ಬನಿಗೂ ನಾನು ದೇವರ ಮುಂದೆ ನಿಂತಿದ್ದೇನೆ ಎಂಬ ಅನುಭವ ಸ್ಪಷ್ಟವಾಗುತ್ತದೆ. ದರ್ಶನ ಮುಗಿದ ನಂತರ ಭಕ್ತರು ನಿಧಾನವಾಗಿ ಹೊರಗೆ ಬರುತ್ತಾರೆ, ಆದರೆ ಅವರ ಮುಖದಲ್ಲಿ ಒಂದು ಬದಲಾವಣೆ ಕಾಣುತ್ತದೆ. ಕೆಲವರಿಗೆ ಶಾಂತಿ, ಕೆಲವರಿಗೆ ಸಂತೋಷ, ಇನ್ನು ಕೆಲವರಿಗೆ ನಿರೀಕ್ಷೆ, ನಮ್ಮ ಪ್ರಾರ್ಥನೆ ನೆರವೇರುತ್ತದೆ ಎಂಬ ವಿಶ್ವಾಸ. ಆ ಬಳಿಕ ಬಹುತೇಕ ಎಲ್ಲರೂ ಅನ್ನದಾನ ಮಂದಿರದ ಕಡೆಗೆ ಸಾಗುತ್ತಾರೆ. ದೊಡ್ಡ ಹಾಲ್, ಸಾಲಾಗಿ ಕುಳಿತುಕೊಳ್ಳುವ ವ್ಯವಸ್ಥೆ. ಎಲ್ಲರೂ ಒಂದೇ ರೀತಿಯಲ್ಲಿ ಕುಳಿತುಕೊಂಡು ಊಟ ಮಾಡುತ್ತಾರೆ. ಅಲ್ಲಿ ಯಾರೂ ದೊಡ್ಡವರು ಇಲ್ಲ, ಚಿಕ್ಕವರು ಇಲ್ಲ, ಎಲ್ಲರೂ ಸಮಾನ. ಒಬ್ಬ ಶ್ರೀಮಂತ ವ್ಯಕ್ತಿ ತನ್ನ ಜೀವನದಲ್ಲಿ ಎಲ್ಲವೂ ಇದ್ದರೂ ಮನಸ್ಸಿಗೆ ಶಾಂತಿ ಇಲ್ಲದೆ ಇಲ್ಲಿ ಬಂದಿದ್ದಾನೆ. ಅವನು ಕೂಡ ಇತರರ ಜೊತೆ ನೆಲದ ಮೇಲೆ ಕುಳಿತುಕೊಂಡು ಊಟ ಮಾಡುತ್ತಾನೆ. ಅವನ ಪಕ್ಕದಲ್ಲಿ ಒಬ್ಬ ಬಡ ಕಾರ್ಮಿಕ ಕುಳಿತಿದ್ದಾನೆ. ಇಬ್ಬರೂ ಒಂದೇ ಅನ್ನವನ್ನು ತಿನ್ನುತ್ತಾರೆ. ಆ ಕ್ಷಣದಲ್ಲಿ ಅವರ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ. ಅದು ಧರ್ಮಸ್ಥಳದ ಶಕ್ತಿ. ಅನ್ನವನ್ನು ನೀಡುತ್ತಿರುವವರು ಕೂಡ ಅದನ್ನು ಸೇವೆಯಂತೆ ನೋಡುತ್ತಾರೆ. ಪ್ರತಿಯೊಬ್ಬನಿಗೂ ಇನ್ನೂ ಬೇಕಾ ಎಂದು ಕೇಳುತ್ತಾ ಹಸಿವನ್ನು ತಣಿಸುವುದರಲ್ಲಿ ಸಂತೋಷವನ್ನು ಕಾಣುತ್ತಾರೆ. ಆ ದೃಶ್ಯವನ್ನು ನೋಡಿದಾಗ ಇದು ಕೇವಲ ಊಟ ಅಲ್ಲ, ಇದು ಒಂದು ಧರ್ಮ ಅನಿಸುತ್ತದೆ. ಮಧ್ಯಾಹ್ನದ ಹೊತ್ತಿಗೆ ದೇವಸ್ಥಾನದ ಸುತ್ತಮುತ್ತಲೂ ಇನ್ನಷ್ಟು ಜನ ಸೇರಿಕೊಳ್ಳುತ್ತಾರೆ. ದೂರದ ಊರುಗಳಿಂದ ಬಂದ ಯಾತ್ರಿಕರು ತಮ್ಮ ಕುಟುಂಬದ ಜೊತೆ ಸಮಯ ಕಳೆಯುತ್ತಾ ದೇವಸ್ಥಾನದ ವೈಭವವನ್ನು ನೋಡುತ್ತಾ ಸ್ಥಳದ ಶಾಂತಿಯನ್ನು ಅನುಭವಿಸುತ್ತಾರೆ. ಅದರ ನಡುವೆ ಒಂದು ವೃದ್ಧ ವ್ಯಕ್ತಿ ದೇವಸ್ಥಾನದ ಬಾಗಿಲಿನ ಹತ್ತಿರ ಕುಳಿತುಕೊಂಡಿರುತ್ತಾನೆ. ಅವನ ಮುಖದಲ್ಲಿ ಜೀವನದ ಅನುಭವದ ಗುರುತುಗಳು ಸ್ಪಷ್ಟವಾಗಿವೆ. ಅವನು ನಿಧಾನವಾಗಿ ದೇವಾಲಯದ ಒಳಗೆ ನೋಡುತ್ತಾ ತನ್ನ ಮನಸ್ಸಿನ ಮಾತುಗಳನ್ನು ದೇವರಿಗೆ ಹೇಳಿಕೊಳ್ಳುತ್ತಾನೆ. ಅವನ ತುಟಿಗಳು ಚಲಿಸುತ್ತಿದ್ದರೂ ಅವನ ಮಾತುಗಳು ಹೊರಗೆ ಕೇಳಿಸೋದಿಲ್ಲ, ಆದರೆ ಅವನ ಕಣ್ಣುಗಳಲ್ಲಿ ಕಾಣಿಸುವ ಭಾವನೆ ಅವನ ಪ್ರಾರ್ಥನೆಯ ಗಾಢತೆಯನ್ನು ತೋರಿಸುತ್ತದೆ. ಇನ್ನೊಂದು ಕಡೆ ಕೆಲ ಯುವಕರು ದೇವಸ್ಥಾನದ ಸುತ್ತಲೂ ನಡೆದುಕೊಂಡು ಹೋಗುತ್ತಾ ಸ್ಥಳದ ಇತಿಹಾಸದ ಬಗ್ಗೆ ಮಾತನಾಡುತ್ತಾರೆ. ಇಲ್ಲಿ ಎಷ್ಟು ವರ್ಷಗಳ ಇತಿಹಾಸವಿದೆ ಎಂದು ಆಶ್ಚರ್ಯಪಡುತ್ತಾರೆ. ಅವರಲ್ಲಿ ಒಬ್ಬನು ಹೇಳುತ್ತಾನೆ, ಇಂತಹ ಸ್ಥಳಗಳು ನಮಗೆ ನಮ್ಮ ಮೂಲಗಳನ್ನು ನೆನಪಿಸುತ್ತವೆ ಎಂದು. ಆ ಮಾತುಗಳು ಉಳಿದವರ ಮನಸ್ಸಿನಲ್ಲಿ ಆಳವಾಗಿ ಉಳಿಯುತ್ತವೆ. ಸಂಜೆಯ ಹೊತ್ತಿಗೆ ಸೂರ್ಯ ಅಸ್ತಮಿಸುವ ಸಮಯದಲ್ಲಿ ಧರ್ಮಸ್ಥಳದ ವಾತಾವರಣ ಮತ್ತೆ ಬದಲಾಗುತ್ತದೆ. ಆಕಾಶದಲ್ಲಿ ಕೆಂಪು ಬಣ್ಣ ಹರಡುತ್ತಾ ದೇವಸ್ಥಾನದ ಗೋಪುರದ ಮೇಲೆ ಬೆಳಕು ಬೀಳುತ್ತದೆ. ಅದು ಒಂದು ಅದೃಶ್ಯ ಶಕ್ತಿ. ಅದೇ ಸಮಯದಲ್ಲಿ ದೀಪಾರಾಧನೆಗೆ ಸಿದ್ಧತೆ ಆರಂಭವಾಗುತ್ತದೆ. ದೀಪಗಳ ಬೆಳಕು, ಗಂಟೆಗಳ ನಾದ, ಮಂತ್ರಗಳ ಧ್ವನಿ ಎಲ್ಲವೂ ಸೇರಿ ಒಂದು ಆಧ್ಯಾತ್ಮಿಕ ಶಿಖರಕ್ಕೆ ತಲುಪುತ್ತವೆ. ಆ ಕ್ಷಣದಲ್ಲಿ ಅಲ್ಲಿ ಇರುವ ಪ್ರತಿಯೊಬ್ಬನಿಗೂ ಒಂದು ವಿಭಿನ್ನ ಅನುಭವ ಸಿಗುತ್ತದೆ. ಒಬ್ಬ ಯುವತಿ ತನ್ನ ಜೀವನದಲ್ಲಿ ಹಲವು ಸಮಸ್ಯೆಗಳನ್ನು ಎದುರಿಸುತ್ತಾ ಇಲ್ಲಿ ಬಂದಿದ್ದಾಳೆ. ದೀಪಾರಾಧನೆಯ ಸಮಯದಲ್ಲಿ ಅವಳು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸುತ್ತಾಳೆ. ಅವಳ ಕಣ್ಣೀರಿನ ಹನಿ ಅವಳ ಗಲ್ಲದ ಮೇಲೆ ಜಾರುತ್ತೆ, ಆದರೆ ಆ ಕಣ್ಣೀರಿನಲ್ಲಿ ದುಃಖಕ್ಕಿಂತ ಹೆಚ್ಚು ವಿಶ್ವಾಸವಿರುತ್ತದೆ. ಧರ್ಮಸ್ಥಳದ ಈ ಅನುಭವಗಳು ದಿನದಿಂದ ದಿನಕ್ಕೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತಾ ಹೋಗುತ್ತೆ, ಆದರೆ ಅದರ ಮೂಲ ಭಾವನೆ ಮಾತ್ರ ಒಂದೇ, ಭಕ್ತಿ ಮತ್ತು ಧರ್ಮ. ರಾತ್ರಿ ನಿಧಾನವಾಗಿ ಆವರಿಸುತ್ತಾ ದೇವಸ್ಥಾನದ ಸುತ್ತಮುತ್ತ ಶಾಂತಿ ಮತ್ತೆ ನೆಲೆಗೊಳ್ಳುತ್ತದೆ. ಆದರೆ ಆ ಶಾಂತಿಯೊಳಗೆ ದಿನದ ಎಲ್ಲ ಪ್ರಾರ್ಥನೆಗಳ ಪ್ರತಿಧ್ವನಿ ಇನ್ನೂ ಕೇಳಿಸುತ್ತಿರುವಂತೆ ಅನಿಸುತ್ತದೆ.
ರಾತ್ರಿ ಸಂಪೂರ್ಣವಾಗಿ ಆವರಿಸಿದ ಮೇಲೆ ಧರ್ಮಸ್ಥಳದ ಸುತ್ತಮುತ್ತ ಒಂದು ಗಾಢವಾದ ಶಾಂತಿ ನೆಲೆಗೊಳ್ಳುತ್ತದೆ. ಆದರೆ ಅದು ಸಾಮಾನ್ಯ ಮೌನವಲ್ಲ. ಆ ಮೌನದಲ್ಲೇ ಒಂದು ದೈವಿಕ ಸ್ಪಂದನೆ ಇರುತ್ತದೆ. ದೂರದಲ್ಲಿ ಕೆಲವೊಮ್ಮೆ ಕೇಳಿ ಬರುವ ಗಂಟೆಯ ಮೃದುವಾದ ನಾದ, ಗಾಳಿಯಲ್ಲಿ ಹರಡುವ ಧೂಪದ ಸುವಾಸನೆ ಇವೆಲ್ಲವೂ ಸೇರಿ ಆ ಸ್ಥಳವನ್ನು ಇನ್ನಷ್ಟು ಪವಿತ್ರವಾಗಿಸುತ್ತವೆ. ದೇವಸ್ಥಾನದ ಒಳಭಾಗದಲ್ಲಿ ಕೆಲವರು ಇನ್ನು ಮೌನವಾಗಿ ಕುಳಿತು ಧ್ಯಾನ ಮಾಡುತ್ತಿರುತ್ತಾರೆ. ಅವರ ಕಣ್ಣುಗಳು ಮುಚ್ಚಿದ್ದರೂ ಅವರ ಮನಸ್ಸು ದೇವರೊಂದಿಗೆ ಮಾತನಾಡುತ್ತಿರುವಂತೆ ಕಾಣುತ್ತದೆ. ಅಲ್ಲಿ ಸಮಯವೇ ನಿಂತಿರುವಂತೆ ಅನಿಸುತ್ತದೆ. ಅದೇ ಸಮಯದಲ್ಲಿ ದೇವಸ್ಥಾನದ ಹೊರಭಾಗದಲ್ಲಿ ಕೆಲಸ ಮಾಡುವ ಕೆಲವರು ತಮ್ಮ ಸೇವೆಯನ್ನು ಮುಗಿಸುತ್ತಾ ಇರುತ್ತಾರೆ. ದಿನವಿಡೀ ಸಾವಿರಾರು ಜನರಿಗೆ ಸೇವೆ ಮಾಡಿದರೂ ಅವರ ಮುಖದಲ್ಲಿ ದಣಿವು ಕಾಣಿಸುವುದಿಲ್ಲ. ಬದಲಾಗಿ ಒಂದು ತೃಪ್ತಿ ಕಾಣಿಸುತ್ತದೆ. ನಾವು ದೇವರ ಕೆಲಸ ಮಾಡಿದ್ದೇವೆ ಎಂಬ ಭಾವನೆ. ಬೆಳಗಿನ ಹೊತ್ತಿಗೆ ಮತ್ತೆ ಹೊಸ ದಿನ ಆರಂಭವಾಗುತ್ತೆ. ಸೂರ್ಯೋದಯದ ಮೊದಲ ಕಿರಣಗಳು ಪರ್ವತಗಳ ಮೇಲೆ ಬೀಳುತ್ತಾ ನಿಧಾನವಾಗಿ ದೇವಸ್ಥಾನದ ಗೋಪುರವನ್ನು ಹೊಳೆಯುವಂತೆ ಮಾಡುತ್ತೆ. ಆ ಬೆಳಕು ದೇವಾಲಯದ ಮೇಲೆ ಬೀಳುವಾಗ ಅದು ಒಂದು ಹೊಸ ಆಶಯ ಸಂಕೇತವಾಗಿ ಕಾಣಿಸುತ್ತದೆ. ಮತ್ತೆ ಭಕ್ತರು ಬರಲು ಆರಂಭಿಸುತ್ತಾರೆ. ಕೆಲವರು ರಾತ್ರಿ ತಂಗಿದ್ದವರು, ಕೆಲವರು ದೂರದ ಊರುಗಳಿಂದ ಬೆಳಿಗ್ಗೆಲೇ ಬಂದವರು. ಎಲ್ಲರೂ ಒಂದೇ ಉದ್ದೇಶ, ದೇವರ ದರ್ಶನ. ಒಬ್ಬ ಯುವಕ ತನ್ನ ಜೀವನದಲ್ಲಿ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಕಾದ ಸ್ಥಿತಿಯಲ್ಲಿದ್ದಾನೆ. ಅವನು ತನ್ನ ಮನಸ್ಸಿನಲ್ಲಿ ಅನೇಕ ಸಂಶಯಗಳೊಂದಿಗೆ ಇಲ್ಲಿ ಬಂದಿದ್ದಾನೆ. ದೇವಸ್ಥಾನದ ಮುಂದೆ ನಿಂತು ಕಣ್ಣು ಮುಚ್ಚಿಕೊಂಡು ನನಗೆ ಸರಿಯಾದ ದಾರಿ ತೋರಿಸು ಎಂದು ಪ್ರಾರ್ಥಿಸುತ್ತಾನೆ. ಆ ಕ್ಷಣದಲ್ಲಿ ಅವನ ಮನಸ್ಸಿನ ಗೊಂದಲ ಸ್ವಲ್ಪ ಕಡಿಮೆಯಾಗುತ್ತದೆ. ಇನ್ನೊಂದು ಕಡೆ ಒಂದು ಕುಟುಂಬ ತಮ್ಮ ಮಗುವಿನ ಜೊತೆ ಬರುತ್ತಾರೆ. ಆ ಮಗು ಮೊದಲ ಬಾರಿಗೆ ದೇವಸ್ಥಾನಕ್ಕೆ ಬಂದಿದೆ. ಅದರ ಕಣ್ಣುಗಳಲ್ಲಿ ಆಶ್ಚರ್ಯ. ದೇವಾಲಯದ ಗಂಟೆಗಳನ್ನು ನೋಡುತ್ತಾ, ದೀಪಗಳ ಬೆಳಕನ್ನು ನೋಡುತ್ತಾ ಅದು ತನ್ನದೇ ಲೋಕದಲ್ಲಿ ತೇಲುತ್ತಿರುವಂತೆ ಕಾಣುತ್ತೆ. ತಂದೆ ತಾಯಿಗಳು ಅದನ್ನು ನೋಡಿ ಸಂತಸ ಪಡುತ್ತಾರೆ. ಇದು ದೇವರ ಆಶೀರ್ವಾದ ಎಂದು ಮನಸ್ಸಿನಲ್ಲಿ ಭಾವಿಸುತ್ತಾರೆ. ಧರ್ಮಸ್ಥಳದಲ್ಲಿ ನಡೆಯುವ ಪ್ರತಿಯೊಂದು ಕ್ಷಣವೂ ಯಾರಾದರೂ ಒಬ್ಬರ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತರಬಹುದು. ಅದು ದೊಡ್ಡದಾಗಿರಬಹುದು, ಸಣ್ಣದಾಗಿರಬಹುದು, ಆದರೆ ಅದು ಅರ್ಥಪೂರ್ಣವಾಗಿರುತ್ತದೆ. ಮಧ್ಯಾಹ್ನದ ಹೊತ್ತಿಗೆ ಮತ್ತೆ ಅನ್ನದಾನ ಮಂದಿರದಲ್ಲಿ ಜನಸಂದಣಿ ಹೆಚ್ಚಾಗುತ್ತದೆ. ಸೇವಕರು ವೇಗವಾಗಿ ಕೆಲಸ ಮಾಡುತ್ತಾ ಪ್ರತಿಯೊಬ್ಬನಿಗೂ ಊಟ ತಲುಪುವಂತೆ ನೋಡಿಕೊಳ್ಳುತ್ತಾರೆ. ಅಲ್ಲಿ ಒಂದು ವಿಶಿಷ್ಟವಾದ ವ್ಯವಸ್ಥೆ ಇದೆ. ಯಾವುದೇ ಗದ್ದಲ ಇಲ್ಲ, ಯಾವುದೇ ಗೊಂದಲ ಇಲ್ಲ, ಎಲ್ಲವೂ ಶಿಸ್ತಿನಿಂದ ನಡೆಯುತ್ತದೆ. ಒಬ್ಬ ಯುವತಿ ತನ್ನ ಜೀವನದಲ್ಲಿ ಎದುರಿಸಿದ ಕಷ್ಟಗಳಿಂದ ಮನಸ್ಸು ಭಾರವಾಗಿಸಿಕೊಂಡು ಇಲ್ಲಿ ಬಂದಿದ್ದಾಳೆ. ಅನ್ನದಾನ ಮಂದಿರದಲ್ಲಿ ಕುಳಿತು ಊಟ ಮಾಡುತ್ತಾ ಅವಳು ಸುತ್ತಲೂ ನೋಡುತ್ತಾಳೆ. ಎಲ್ಲರೂ ಶಾಂತವಾಗಿ ತಿನ್ನುತ್ತಿರುವ ದೃಶ್ಯ ಅವಳ ಮನಸ್ಸಿಗೆ ಒಂದು ನೆಮ್ಮದಿ ನೀಡುತ್ತದೆ. ನಾನು ಒಬ್ಬಳೇ ಅಲ್ಲ ಎಂಬ ಭಾವನೆ ಅವಳೊಳಗೆ ಮೂಡುತ್ತದೆ. ಅದೇ ಸಮಯದಲ್ಲಿ ದೇವಸ್ಥಾನದ ಹೊರಭಾಗದಲ್ಲಿ ಕೆಲವು ಭಕ್ತರು ತಮ್ಮ ಪ್ರತಿಜ್ಞೆಗಳನ್ನು ಮಾಡುತ್ತಾರೆ. ಇನ್ನು ಮುಂದೆ ನಾನು ಕೆಟ್ಟ ಅಭ್ಯಾಸಗಳನ್ನು ಬಿಡುತ್ತೇನೆ ಎಂದು ದೇವರ ಮುಂದೆ ಶಪಥ ಮಾಡುತ್ತಾರೆ. ಆ ಕ್ಷಣದಲ್ಲಿ ಅವರ ಮುಖದಲ್ಲಿ ಒಂದು ದೃಢತೆ ಕಾಣಿಸುತ್ತದೆ. ಸಂಜೆ ಮತ್ತೆ ಸಮೀಪಿಸುತ್ತಾ ದೇವಸ್ಥಾನದ ವಾತಾವರಣದಲ್ಲಿ ಮತ್ತೆ ಒಂದು ಚೈತನ್ಯ ಮೂಡುತ್ತದೆ. ದೀಪಾರಾಧನೆಗೆ ಜನರು ಸೇರಿಕೊಳ್ಳುತ್ತಾರೆ. ಬೆಳಕು ಮತ್ತು ಭಕ್ತಿಯ ಮಿಶ್ರಣ, ಅದು ಒಂದು ವಿಶಿಷ್ಟ ಅನುಭವ. ಒಬ್ಬ ವೃದ್ಧೆ ತನ್ನ ಜೀವನದಲ್ಲಿ ಅನೇಕ ವರ್ಷಗಳಿಂದ ಇಲ್ಲಿ ಬರುತ್ತಿದ್ದಾಳೆ. ಪ್ರತಿ ಸಾರಿ ದೀಪಾರಾಧನೆ ನೋಡಿದಾಗ ಅವಳ ಕಣ್ಣುಗಳಲ್ಲಿ ಅದೇ ಭಾವನೆ, ಅದೇ ಭಕ್ತಿ. ಅವಳಿಗೆ ಇದು ಕೇವಲ ಒಂದು ಆಚರಣೆಯಲ್ಲ, ಅದು ಅವಳ ಜೀವನದ ಒಂದು ಭಾಗ. ಹೀಗೆ ಧರ್ಮಸ್ಥಳದ ಪ್ರತಿ ದಿನವೂ ಪ್ರತಿ ಕ್ಷಣವೂ ಅನೇಕ ಕಥೆಗಳೊಂದಿಗೆ ತುಂಬಿರುತ್ತದೆ. ಆದರೆ ಆ ಕಥೆಗಳು ಶಬ್ದಗಳಲ್ಲಿ ಹೇಳಲಾಗುವುದಿಲ್ಲ, ಅವು ಅನುಭವಿಸಬೇಕಾದವು. ಅಲ್ಲಿ ಬಂದ ಪ್ರತಿಯೊಬ್ಬನಿಗೂ ಏನಾದರೂ ಒಂದು ಬದಲಾವಣೆಯಾಗುತ್ತೆ. ಅದು ಅವರ ಮಾತಿನಲ್ಲಿ ಕಾಣಿಸಿಕೊಳ್ಳಬಹುದು ಅಥವಾ ಅವರ ಮೌನದಲ್ಲಿ.